ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಸ್ನೇಹಿತರೆ. ಹೀರೆಕಾಯಿ ಹಾಕಿ ಒಂದು ಬೇಳೆ ತವ್ವೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕಾಂಬಿನೇಷನಲ್ಲಿ ಮಾಡೋ ತವ್ವೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಂದು ಉಪ್ಪುಮೆಣಸಿನ್ಕಾಯಿ ಅಥವಾ ಹಪ್ಪಳ ಸಂಡಿಗೆ ಇದ್ದರೆ ಸಾಕು, ಸಖತ್ತಾಗಿರುತ್ತೆ ಸ್ನೇಹಿತರೆ. ಯೂಶಲಿ ಹೀರೆಕಾಯಿ ಜೊತೆ ಹೆಸರು ಬೇಳೆ ಹಾಕಿ ತವ್ವೆ ಮಾಡ್ತಾರೆ. ಆದರೆ ಇದು ತೊಗರಿಬೇಳೆ ಹಾಕಿ ಇರೋವಂಥ ತವ್ವೆ, ಹಾಕಿರೋ ಒಂದು ಮಸಾಲೆ ಹಾಕಿ ಮಾಡುವಂಥ ತವ್ವೆ ತುಂಬಾ ಚೆನ್ನಾಗಿರುತ್ತೆ. ಈ ವೆರೈಟಿ ನೀವು ಹಬ್ಬದ ದಿನಗಳಲ್ಲಿ ಮಾಡ್ಕೋಬೋದು. ಏನಾದರೂ ಸ್ಪೆಷಲ್ ಒಕೇಶನಲ್ಲಿ ತವ್ವೆ ಮಾಡ್ಕೊಳ್ಳೋವಾಗ ಹೀರೆಕಾಯಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೀವು ವಿಡಿಯೋಗಳನ್ನ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಒಥೆಂಟಿಕ್ ರೆಸಿಪಿ. ಹೀರೆಕಾಯಲ್ಲಿ ಯಾವುದೇ ಒಂದು ಪದಾರ್ಥ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದು ಈ ವೆರೈಟಿ ತವ್ವೆ ಅಂತೂ ಅದ್ಭುತವಾದ ರುಚಿ. ಒಮ್ಮೆ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಬಟ್ಲು ಬೇಳೆ, ಒಂದು ಹೀರೆಕಾಯಿನ ಉಪಯೋಗಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಒಂದು ಅರ್ಧ ಬಟ್ಲು ಬೇಳೆ ನೀವು ನೆನೆಸಿ ಕೂಡ ಇಡ್ಬೋದು. 1 ಅವರ್ ನೆನೆಸಿ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸಾಫ್ಟಾಗಿ ಬೇಯುತ್ತೆ. ಹೀರೆಕಾಯಿನ ನಾನು ಸಿಪ್ಪೆ ಏನು ತೆಕ್ಕೊಂಡಿಲ್ಲ, ಬರೀ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ. ಸಿಪ್ಪೆಲಿನ ಫೈಬರ್ ಅಂಶ ಇರೋದ್ರಿಂದ ನಾನು ಹಾಗೇನೂ ಉಪಯೋಗಿಸ್ತೀನಿ. ತೊಗರಿಬೇಳೆನ ಕುಕ್ಕರಲ್ಲಿ ಸೆಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಸ್ನೇಹಿತರೆ, ಮತ್ತು ಹೀರೆಕಾಯಿನ ಸೆಪ್ರೇಟಾಗಿ ಬೇಯಿಸ್ಕೊಳ್ತೀನಿ, ಇಲ್ಲಾಂದರೆ ಮ್ಯಾಶ್ ಆಗಿಬಿಡುತ್ತೆ. ನೋಡಿ, ಹೀರೆಕಾಯಿ ಇಷ್ಟಿಷ್ಟು ಗಾತ್ರದಲ್ಲಿ ಹೆಚ್ಕೊಂಡು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 4 ನಿಮಿಷ ಸಾಕು ಸ್ನೇಹಿತರೆ, ಕ್ಲೀನಾಗಿ ಬೆಂದೋಗುತ್ತೆ. ನೋಡಿ, ಬೆಂದು ಸಾಫ್ಟ್ ಆಗಿದೆ. ಈಗ ನಾನು ನೀರಿನ ಅಂಶ ಎಲ್ಲ ತೆಕ್ಕೊಂಡು ಬರೀ ಬೆಂದಿರೋ ಹೀರೆಕಾಯಿನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಬೆಂದಿರೋ ಅಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಗಿರಬೇಕು ಈ ಒಂದು ತವ್ವೆ. ಎರಡು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಏನು ಹಾಕ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ಇದನ್ನು ನೈಸಾಗಿ ರುಬ್ಕೋಬಾರ್ದು. ಜೀರಿಗೆ ಕಾಯಿ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ರುಚಿ ಇನ್ನೂ ಹೆಚ್ಚು ಅನಿಸುತ್ತೆ. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಬೆಂದಿರೋ ಬೇಳೆ ಮತ್ತು ತರಕಾರಿಗೆ ಈ ಒಂದು ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಒಂದು ಒಗ್ಗರಣೆ ಕೊಡಿ. ಇಂಗು, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಟಿದ್ದೀನಿ. ರೆಡಿ ಆಗೋಯ್ತು ಅದ್ಭುತವಾದ ರುಚಿಯ ಬೇಳೆ ತವ್ವೆ. ಕೊನೆಗೆ ನೀವು ಅರ್ಧ ಕಪ್ಪು ಅಥವಾ ಒಂದು ಅರ್ಧ ನಿಂಬೆ ಹುಳಿನ ಸೇರಿಸ್ಕೊಳ್ಳಿ, ಇನ್ನೂ ರುಚಿ ಹೆಚ್ಚಾಗುತ್ತೆ. ನಿಂಬೆ ಹುಳಿ ಹಾಕ್ಕೊಂಡು ಇದನ್ನು ಅನ್ನಕ್ಕೆ ಸರ್ವ್ ಮಾಡಿಕೊಂಡು ಹಪ್ಪಳ, ಸಂಡಿಗೆ ಮತ್ತು ಉಪ್ಪು ಮೆಣಸಿನ್ಕಾಯಿ ಅಂತ ಕರೀತಾರಲ್ಲ, ಮಜ್ಜಿಗೆ ಮೆಣಸಿನ್ಕಾಯಿ, ಅದೊಂದಿದ್ರೆ ಇದು ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ನೀವು ಇದನ್ನು ಕಲಿಸ್ಕೊಂಡು ತಿನ್ನಬೇಕು. ಖಂಡಿತ ಹೀರೆಕಾಯಿ ಇದ್ದರೆ ಈ ಥರ ತವ್ವೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡೋದು ಮಾತ್ರ ಮರಿಬೇಡಿ. ಇದೆಲ್ಲರಿಗೂ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರೋ ಒಥೆಂಟಿಕ್ ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲ ವಿಡಿಯೋಗಳನ್ನ ನೋಡಿ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.